ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಜನವರಿ 26 ಗಣರಾಜ್ಯೋತ್ಸವಕ್ಕೆ ನಗರದಲ್ಲಿ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ನಗರದ ವಿವಿಧ ಶಾಲೆ ವಿದ್ಯಾರ್ಥಿಗಳು ಭರ್ಜರಿ ಸಿದ್ಧತೆಗಳು. ಇಲ್ಲಿದೆ ನೋಡಿ ಒಂದು ವರದಿ. ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ತೆರೆಮರೆಯ ಕಸರತ್ತು. ನಗರದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನ ತಾಲೀಮು. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಮುಂಬರುವ ಜನವರಿ 26ರ ಗಣರಾಜ್ಯೋತ್ಸವಕ್ಕೆ ನಗರದಲ್ಲಿ ಭರ್ಜರಿ ಸಿದ್ಧತೆಗಳು ಆರಂಭಗೊಂಡಿವೆ. ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಇಂದು ಶಾಲಾ ವಿದ್ಯಾರ್ಥಿಗಳ ಪಥಸಂಚಲನ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಈ ಕುರಿತು ಹೆಚ್ಚಿನ ವಿವರ ಇಲ್ಲಿದೆ ನೋಡಿ. ದೃಶ್ಯ: ಮೈದಾನದಲ್ಲಿ ಮಕ್ಕಳು ಕವಾಯತು ಡ್ರಿಲ್ ಮಾಡುತ್ತಿರುವ ದೃಶ್ಯಗಳು. ಇದು ನಗರದಲ್ಲಿ ಕಂಡುಬಂದ ದೃಶ್ಯ. ಮುಂಬರುವ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಸುದರ್ಶನ್ ಅವರ ಆದೇಶದ ಮೇರೆಗೆ ಸಿದ್ಧತೆಗಳು ಬಿರುಸುಗೊಂಡಿವೆ. ಈ ಸಂಬಂಧ ಕಳೆದ ಜನವರಿ 19ರಂದು 2026ರ ಸೋಮವಾರದಂದು ಶಿಕ್ಷಣ ಇಲಾಖೆಯ ವತಿಯಿಂದ ಶ್ರೀಮತಿ ಉಮಾದೇವಿಯವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿತ್ತು. ನಗರದ ಎಲ್ಲಾ ಶಾಲಾ ತಂಡಗಳಿಗೆ ಅತ್ಯುತ್ತಮ ಕವಾಯತು ಪ್ರದರ್ಶನ ನೀಡಲು 3 ದಿನಗಳ ಕಾಲ ವಿಶೇಷ ತರಬೇತಿ ನೀಡಬೇಕೆಂದು ಆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಆ ನಿರ್ಣಯದಂತೆ ಇಂದು ತರಬೇತಿಯ ಮೊದಲನೇ ದಿನವಾಗಿದ್ದು, ನಗರದ ಎಲ್ಲಾ ಶಾಲೆಗಳ ತಂಡಗಳು ಮೈದಾನದಲ್ಲಿ ಜಮಾಯಿಸಿವೆ. ಜನವರಿ 26ರಂದು ನಡೆಯಲಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಶಿಸ್ತುಬದ್ಧ ಹಾಗೂ ಆಕರ್ಷಕ ಪಥಸಂಚಲನವನ್ನು ಪ್ರಸ್ತುತಪಡಿಸುವ ಉದ್ದೇಶದಿಂದ ಇಂದಿನಿಂದ 3 ದಿನಗಳ ಕಾಲ ಈ ತಾಲೀಮು ನಡೆಯಲಿದೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅತ್ಯಂತ ಉತ್ಸಾಹದಿಂದ ಈ ಪೂರ್ವಭಾವಿ ತರಬೇತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬದ ಮೆರುಗು ಹೆಚ್ಚಿಸಲು ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಈ ಬಾರಿಯ ಗಣರಾಜ್ಯೋತ್ಸವ ಕಣ್ಮನ ಸೆಳೆಯುವುದರಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಅವರ ಮಾರ್ಗದರ್ಶನ ಹಾಗೂ ಶ್ರೀಮತಿ ಉಮಾದೇವಿಯವರ ನೇತೃತ್ವದಲ್ಲಿ ನಡೆದ ಈ ಪೂರ್ವಭಾವಿ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಪ್ರಮುಖರು ಮತ್ತು ನಗರದ ವಿವಿಧ ಪ್ರತಿಷ್ಠಿತ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಮುಖ್ಯವಾಗಿ ಈ ತರಬೇತಿ ಶಿಬಿರದಲ್ಲಿ ಟಿಪಿಒ ನರಸಿಂಹಪ್ಪ ಅವರು ಹಾಗೂ ಜಿಜಿಎಚ್ಎಸ್ ಶಾಲೆಯ ರಾಜಗೋಪಾಲ್, ಎಸ್ಎಫ್ಎಸ್ ಶಾಲೆಯ ಮಂಜುನಾಥ್ ಮತ್ತು ದಿ ಹಾರಿಜನ್ ಶಾಲೆಯ ಮುರಳಿ, ಎಂಕೆಬಿ ಶಾಲೆಯ ಇನಾಕ್ ಹಾಗೂ ಲಿಟಲ್ ಹಾರ್ಟ್ಸ್ ಶಾಲೆಯ ಶ್ರೀನಿವಾಸ್, ಪ್ರೀತಿ ಪಬ್ಲಿಕ್ ಶಾಲೆಯ ನರಸಿಂಹ, ನವೀನ್ ಶಾಲೆಯ ಕೋದಂಡ ರಾಮರೆಡ್ಡಿ, ಡಿಲಿಜೆಂಟ್ ಶಾಲೆಯ ನಾಗರಾಜ್ ಮತ್ತು MW.E ಶಾಲೆಯ ರಿಯಾಜ್ ಆಲಿ, ಡೆಲ್ಲಿ ಪಬ್ಲಿಕ್ ಶಾಲೆಯ ಬೈರೆಡ್ಡಿ ಹಾಗೂ ವಾಣಿ ಶಾಲೆಯ ಮಂಜುನಾಥ್ ಸೇರಿದಂತೆ ಹಲವು ಗಣ್ಯ ಶಿಕ್ಷಕರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಜನವರಿ 26ರ ಸಂಭ್ರಮಕ್ಕೆ ಅಚ್ಚುಕಟ್ಟಾದ ತಾಲೀಮು ನಡೆಸಲು ಈ ಎಲ್ಲಾ ಶಿಕ್ಷಕರು ತಮ್ಮ ತಂಡಗಳೊಂದಿಗೆ ಮೊದಲ ದಿನದ ತರಬೇತಿಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರ ಆದೇಶದಂತೆ ಶಾಲಾ ಶಿಕ್ಷಣ ಇಲಾಖೆಯು 19/1/2026ರಂದು ಶ್ರೀಮತಿ ಉಮಾದೇವಿ ಮೇಡಮ್ ರವರ ಅಧ್ಯಕ್ಷತೆಯಲ್ಲಿ ನಾವು ಸಭೆಯನ್ನ ಸೇರಿದ್ವಿ. ಆ ಸಭೆಯಲ್ಲಿ 3 ದಿನಗಳ ಕಾಲ ತರಬೇತಿಯನ್ನ ಪಡ್ಕೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ನಿರ್ಣಯ ಮಾಡಲಾಯಿತು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಈ ದಿವಸ ನಾವು ಮೊದಲನೇ ದಿನ ನಾವು ತರಬೇತಿಯಲ್ಲಿ ಪಾಲ್ಗೊಂಡಿದ್ದೀವಿ. ಈ ತರಬೇತಿ ಜನವರಿ 26 ಯಶಸ್ವಿ ಆಗೋದಕ್ಕೆ ಪೂರ್ವಭಾವಿಯಾಗಿ ನಾವು ಇವತ್ತೆಲ್ಲ ನಗರ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳ ತಂಡಗಳನ್ನ ಇಲ್ಲಿ ಕರೆಸಿ ಇಲ್ಲಿ ನಾವು ತಾಲೀಮ್ ಮಾಡ್ತಾ ಇದ್ದೀವಿ. सर अधिनायक जय हे भारत भाग्य विधाता
ಇದೆ ಕಲ್ಲು ಕೈ ಬೀಸಿ ಹಂಗೆ ಬೀಸಿ